ನಮಸ್ಕಾರ. ಲಂಕಾ ಆಟಗಾರನನ್ನ ಕೆಣಕಿದ ಯಶಸ್ವಿ ಜೈಸ್ವಾಲ್, ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ವಾಗ್ವಾದ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು, ಅಷ್ಟಕ್ಕೂ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಗಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕ್ರಿಕೆಟ್ ನಲ್ಲಿ ಸ್ಲೆಡ್ಜಿಂಗ್ ಸರ್ವೇ ಸಾಮಾನ್ಯ, ಅದರಲ್ಲೂ ಆಸೀಸ್ ಕ್ರಿಕೆಟಿಗರು ಸ್ಲೆಡ್ಜಿಂಗ್ ಮಾಡುವುದರಲ್ಲಿ ನಿಸ್ಸೀಮರು. ಅವರನ್ನ ಹೊರತುಪಡಿಸಿದರೆ ಇತರೆ ಕ್ರಿಕೆಟ್ ತಂಡದ ಆಟಗಾರರು ಕೂಡ ಅಪರೂಪಕ್ಕೊಮ್ಮೆ ಸ್ಲೆಡ್ಜಿಂಗ್ಗೆ ಕೈ ಹಾಕುತ್ತಾರೆ. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಸ್ಟ್ರೈಕ್ ನಲ್ಲಿರುವ ಬ್ಯಾಟರ್ನ ಅಥವಾ ಕ್ರೀಸ್ ನಲ್ಲಿ ಹೆಚ್ಚು ಹೊತ್ತು ನೆಲ ನಿಂತು ಎದುರಾಳಿ ತಂಡಕ್ಕೆ ಸವಾಲಾಗುವ ಬ್ಯಾಟರ್ನ ವಿಕೆಟ್ ಪಡೆಯಲು ಎದುರಾಳಿ ತಂಡದ ಆಟಗಾರರು ಈ ರೀತಿಯ ಸ್ಲೆಡ್ಜಿಂಗ್ಗೆ ಮುಂದಾಗುತ್ತಾರೆ. ಇದು ಕೆಲವೊಮ್ಮೆ ಎದುರಾಳಿ ತಂಡಕ್ಕೆ ವರವಾದರೆ, ಇನ್ನು ಕೆಲವೊಮ್ಮೆ ಅದೇ ಎದುರಾಳಿ ತಂಡಕ್ಕೆ ಶಾಪವಾಗುತ್ತದೆ. ಇದೀಗ ಲಂಕಾ ವಿರುದ್ಧ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿಯೂ ಅದೇ ರೀತಿ ನಡೆದಿದ್ದು ಈ ಕುರಿತು ವರದಿಯಾಗಿದೆ. ವಾಸ್ತವವಾಗಿ ಗಾಲೆ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ 80 ರನ್ಗಳ ಇನ್ನಿಂಗ್ಸ್ ಆಡಿದ್ದ ಲಂಕಾ ತಂಡದ ಅನುಭವಿ ಬ್ಯಾಟರ್ ನಿರೋಶನ್ ಡಿಕ್ವೆಲ್ಲ ಎರಡನೇ ಇನ್ನಿಂಗ್ಸ್ ನಲ್ಲೂ ಅದೇ ರೀತಿಯ ಇನ್ನಿಂಗ್ಸ್ ಆಡುವ ಮೂಲಕ ತಂಡವನ್ನ ಗೆಲುವಿನ ತರ ಕೊಂಡೊಯ್ಯುತ್ತಿದ್ದರು. ಆದರೆ ಇದೇ ಸಮಯದಲ್ಲಿ ಜೈಸ್ವಾಲ್ ಹೂಡಿದ ಸ್ಲೆಡ್ಜಿಂಗ್ ಎಂಬ ಬಾಣ ಡಿಕ್ವೆಲ್ಲ ಎಂಬ ವಿಕೆಟ್ ಭಾರತಕ್ಕೆ ತಂದುಕೊಡ್ತು. ಸಾಮಾನ್ಯವಾಗಿ ಫೀಲ್ಡರ್ಗಳು ಮತ್ತು ವಿಕೆಟ್ ಕೀಪರ್ಗಳು ಸ್ಟ್ರೈಕ್ ನಲ್ಲಿರುವಾಗ ಬ್ಯಾಟ್ಸ್ಮನ್ಗೆ ಏನನ್ನಾದರೂ ಹೇಳುವ ಮೂಲಕ ಅವರನ್ನ ಕೆರಳಿಸುತ್ತಾರೆ. ಇದರಿಂದಾಗಿ ಬ್ಯಾಟರ್ ತನ್ನ ಏಕಾಗ್ರತೆಯನ್ನ ಕಳೆದುಕೊಳ್ಳುತ್ತಾರೆ. ಇದು ಅವರ ಲಯದ ಮೇಲೆ ಪ್ರಭಾವ ಕೂಡ ಬೀರುತ್ತದೆ. ಅಷ್ಟಕ್ಕೂ ಆಗಿದ್ದೇನಪ್ಪಾ ಅಂತ ನೋಡ್ತಾ ಬರುವುದಾದ್ರೆ, 60ನೇ ಓವರ್ನ ಕೊನೆಯ ಎಸೆತದಲ್ಲಿ ಟೀಂ ಇಂಡಿಯಾ ಡಿಕ್ವೆಲ್ಲರ್ ಅವರ ವಿಕೆಟ್ ಪಡೆಯಿತು. ಆದರೆ ಈ ವಿಕೆಟ್ ಪಡೆಯುವಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಪಾತ್ರ ಅಪಾರವಾಗಿತ್ತು. 60ನೇ ಓವರ್ ನಡುವೆ ಡಿಕ್ವೆಲ್ಲರ್ ಅವರನ್ನ ಕೆಣಕಿದ ಜೈಸ್ವಾಲ್, ಡಿಕ್ವೆಲ್ಲಾಗೆ ನೀವು ಬೌಂಡರಿ ಹೊಡೆಯಲು ಸಾಧ್ಯವಿಲ್ಲ, ನಿಮಗೆ ಧೈರ್ಯವಿದ್ದರೆ ವಿಕೆಟ್ ಕೀಪರ್ ತಲೆಯ ಮೇಲೆ 6 ಹೊಡೆಯಿರಿ ಎಂದು ಹೇಳಿದರು. ಇದಕ್ಕೆ ಉತ್ತರಿಸಿದ ಡಿಕ್ವೆಲ್ಲ, ನೀವು ನನ್ನನ್ನು IPL ಆಡಿಸಿ, ಆಗ 6 ಹೊಡೆಯಲು ತೋರಿಸುತ್ತೇನೆ ಎನ್ನುತ್ತಾರೆ. ಜೈಸ್ವಾಲ್, ನೀವು ಈಗ ಹೊಡೆದರೆ ಖಂಡಿತವಾಗಿಯೂ IPL ನಲ್ಲಿ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಈ ಸಂಭಾಷಣೆ ಮುಗಿದ ನಂತರ ಮರು ಎಸೆತದಲ್ಲೇ ಡಿಕ್ವೆಲ್ಲ ತನ್ನ ಏಕಾಗ್ರತೆಯನ್ನ ಕಳೆದುಕೊಂಡು ಪ್ರಸಿದ್ಧ ಕೃಷ್ಣರವರ ಬೌಲಿಂಗ್ ನಲ್ಲಿ ಶಾರ್ಟ್ ಬಾಲ್ ಆಡುವಲ್ಲಿ ವಿಫಲರಾಗಿ ವಿಕೆಟ್ ಕೈ ಚೆಲ್ಲುತ್ತಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು, ಜೈಸ್ವಾಲ್ ಹೂಡಿದ ಆ ಸ್ಲೆಡ್ಜಿಂಗ್ ಎಂಬ ಬಾಣಕ್ಕೆ ಡಿಕ್ವೆಲ್ಲರ್ ಅವರ ವಿಕೆಟ್ ಸಿಕ್ಕಿತ್ತು ಎಂದು ನೆಟ್ಟಿಗರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಸ್ಲೆಡ್ಜಿಂಗ್ ಒಮ್ಮೆ ವರವಾದರೆ ಮತ್ತೊಮ್ಮೆ ಶಾಪವಾಗುತ್ತೆ ಎನ್ನುವುದಕ್ಕೆ ನಿನ್ನೆ ನಡೆದ ಘಟನೆ ಕೂಡ ಸಾಕ್ಷಿ ಅಂತ ಹೇಳಬಹುದು. ಈ ಇನ್ಸಿಡೆಂಟ್ ಬಗ್ಗೆ ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.